ಹಾಗಾದರೆ ಈ ಒಂದು ನಮ್ಮ ಜೀವನ ಏನಿದೆ ಆಹಾರದ ಮೇಲೆ ಅವಲಂಬಿತವಾಗಿರುವಂಥದ್ದು. ಹಾಗಾದರೆ ಆಹಾರವನ್ನು ಹೊರತುಪಡಿಸಿ ಕೂಡ ನಾವು ಬದುಕಬಹುದಾ, ಸಾಧ್ಯನಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ಆಹಾರ ಅಂತಕ್ಕಂತಹ ಒಂದು ವಿಚಾರವನ್ನು ತಗೊಂಡ್ರೆ, ನೀನು ಆಗಲೇ ಹೇಳ್ಬಿಟ್ಟಿದ್ಯಮ್ಮ, ನಾವು ಎಷ್ಟು ಅವಲಂಬಿಸ್ಕೊಂಡಿದ್ದೀವಿ ಆಹಾರದ ಮೇಲೆ. ಹೌದು ಗುರುಗಳೇ. ಆಹಾರವನ್ನು ನಾವು ಅವಲಂಬಿಸ್ಕೊಂಡಿದ್ದೀವ ಅಥವಾ ಆಹಾರ ನಮ್ಮನ್ನು ಅವಲಂಬಿಸ್ಕೊಂಡಿದೆಯಾ ಅಂತಕ್ಕಂಥ ಒಂದು ವಿಚಾರ. ಹೌದು. ಇದಕ್ಕೊಂದು ಸಣ್ಣ ಉದಾಹರಣೆ. ಪ್ರೀತಿ ವ್ಯಕ್ತಿಗ ಮನಸ್ಸಿಗ ಅಂತಕ್ಕಂಥದ್ದೇ ನಮಗಿನ್ನೂ ಅರ್ಥ ಆಗಿಲ್ಲ. ಗುರುಗಳೇ. ಪ್ರೀತಿ ವ್ಯಕ್ತಿಗ ಮನಸ್ಸಿಗ, ವ್ಯಕ್ತಿಯನ್ನು ಪ್ರೀತಿಸೋದ ಮನಸ್ಸನ್ನು ಪ್ರೀತಿಸೋದ, ಹೌದಲ್ಲ? ಹೌದು ಗುರುಗಳೇ. ಅದೇ ನಮಗಿನ್ನೂ ಅರ್ಥ ಆಗಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಒಂದು ಹೆಣ್ಣು ಮಗು ನಗುತ್ತೆ. ಆ ನಕ್ಕದ ತಕ್ಷಣ ಆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂದರೆ, ನೋಡಿದ ವ್ಯಕ್ತಿಗೆ ಸಡನ್ನಾಗಿ ಖುಷಿ ಆಗ್ಬಿಡುತ್ತೆ. ಹೌದು. ಸೊ ನನ್ನ ನೋಡಿ ನಕ್ಕದ ಮೇಲೆ ಅಂದರೆ ಆ ಮೆಮೊರಿಲೇ ಇಟ್ಕೊಂಡು ಆ ನಗುವನ್ನು ಅನುಭವಿಸಿರ್ತಕ್ಕಂತಹ ವಿಚಾರಕ್ಕೆ ನಾವು ಅಂದ್ಕೋತೀವಿ, ಅದನ್ನೇ ಅವಲಂಬಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಿರ್ತೀವಿ ಹೊರತು ಮಿಕ್ಕದ್ದು ನಮ್ಗೆ ಯಾವುದು ಮನ್ಸಿಗೆ ಬರಲ್ಲ. ಅದು ಯಾವತ್ತೂ ಒಂದಿನ ಗೊತ್ತಾಗತ್ತೆ. ಪ್ರಕೃತಿದತ್ತವಾಗಿ ಒಂದು ಹೆಣ್ಣು ಅಂದರೆ ನಗುಮುಖ ಇರಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಮಾಡಿದ್ದು ಒಂದು ಗೊತ್ತಾದಾಗ ಇವನು ಪೆಚ್ಚುಮಾರೆ ಹಾಕೋತಾನೆ. ಇದು ನನ್ನನ್ನು ನೋಡಿ ನಕ್ಕಿದ್ದಲ್ಲ. ಹೌದಲ್ಲ? ಈ ರೀತಿ ಸುಮಾರು ಜನ ಫೂಲ್ ಆಗ್ತಾರೆ. ಹೌದು. ನಗ್ತಾ ಇದ್ರೆ ನಾನು ನೋಡಿ ನಗ್ತಾ ಇದ್ದಾಳೆ, ನನ್ನ ಲವ್ ಮಾಡ್ತಾ ಇದ್ದಾಳೆ, ಅದು ಅವನ ಚಿತ್ರ, ಅವಳ ಚಿತ್ರ ಅಲ್ಲ ಅದು. ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ, ನಾವು ಪ್ರೀತಿ ಬಗ್ಗೆನೂ ಗೊತ್ತಿಲ್ಲ, ಊಟದ ಬಗ್ಗೆನೂ ಗೊತ್ತಿಲ್ಲ, ಗಂಡ ಹೆಂಡತಿ ಬಗ್ಗೆ ಮೊದಲೇ ಗೊತ್ತಿಲ್ಲ. ಸೊ ನಾವು ಗೊತ್ತಿಲ್ಲದೆ ಬದುಕ್ತಾ ಇದ್ದಾಗ ಇದೇ ಸತ್ಯ ಅಂತ ಅಂದ್ಕೊಂಡು ತಿಂತಾ ಇದ್ದೀವಿ. ಹೌದು. ತಿನ್ನೋ ತಪ್ಪ ಸರಿನಾ ಅಂತಕ್ಕಂಥದ್ದು ಈ ದಿನದ ಒಂದು ರಹಸ್ಯ. ಅಂದರೆ ತಿನ್ನಲೇಬಾರ್ದಾ? ತಿನ್ನಿ. ಹೇಗೆ ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಇದು ವಿಚಾರ ಅಲ್ಲ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದೇನು ಏನು, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ, ಪ್ರೋಟೀನ್, ಪೋಷಕಾಂಶಗಳು ಬೇಕು. ಸತ್ಯ ತಾನೇ? ಸತ್ಯ ಗುರುಗಳೇ. ಈ ಪೋಷಕಾಂಶಗಳ ಕೊರತೆಯಿಂದಾಗಿ ವೈಜ್ಞಾನಿಕವಾಗಿಯೂ ಕೂಡ ನಿನಗೆ ಇದು ಕಮ್ಮಿ ಇದೆ, ಡಿ ಕಮ್ಮಿ ಇದೆ, ಸಿ ಕಮ್ಮಿ ಇದೆ, ಎ ಕಮ್ಮಿ ಇದೆ, ಇನ್ನು ತಿಂದರೆ ಸರಿ ಹೋಗುತ್ತೆ ಅನ್ನೋ ಪ್ಯಾಚ್ ಹಾಕ್ಕೊಂಡು ಬಂದಿದ್ದೀವಿ. ಹೌದು. ಇದೆಲ್ಲ ಆಹಾರದಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಒಂದು, ಈ ಆಹಾರದಲ್ಲಿ ಸಿಗುತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು. ಇದೆರಡೂ ತಪ್ಪೆ. ಇಂಥ ಆಹಾರವನ್ನು ತಿಂದರೆ ನೀ ದೇಹಕ್ಕೆ ಸಿಕ್ಕತ್ತೆ, ತಪ್ಪು. ಅಂದರೆ ಅದರಲ್ಲಿ ಏನು ಉಪಯೋಗ ಇಲ್ಲ. ತಪ್ಪು ಅನ್ನೋದಕ್ಕಿಂತ ಉಪಯೋಗ ಇಲ್ಲ. ಏನೋ ಒಂದು ಕಲ್ತಿದ್ದೀನಿ, ಹೇಳ್ತೀನಿ, ಬಿಟ್ಟರೆ ಬಿಡು. ಮತ್ತೆ ಹೇಗೆ ಸಿಗುತ್ತೆ? ಇದನ್ನು ನಾನು ತಿಂದರೆ ಏನಾಗತ್ತೆ ಅಂತ ಕೇಳ್ತಿರೋದು, ಇದು ತಪ್ಪು. ಅವ್ರು ಹೇಳ್ತಿರೋದು ತಪ್ಪು, ನಾವು ಕೇಳ್ತಿರೋದು ತಪ್ಪು. ಇದ್ರ ಮಧ್ಯೆ ಇರೋದು ಸತ್ಯ. ಅದನ್ನು ಇವತ್ತು ವರ್ಣನೆ ಮಾಡಿ ಹೇಳೋಣ. ಅದರಲ್ಲಿ ಯಾವುದು ಸತ್ಯ ಆಗಿದೆ. ಈ ಇರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಆಹಾರದಲ್ಲೇ ಇದೆ, ಅಲ್ಲವೇ ಅಲ್ಲ